ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಹೇಗಿತ್ತು? ಸೊ ಕಮೆಂಟ್ ಮಾಡಿ ಆದಷ್ಟು. ಸೊ ನನಗೊಂದು ಕ್ಯೂರಿಯಾಸಿಟಿ ಗಾಯ್ಸ್, ಹೇಗೆ ರನ್ ಆಗ್ತಿದೆ ಅಂತ. ಬಟ್ ಕೆಲವೊಂದು ವೀಡಿಯೋಸು ತುಂಬ ಚೆನ್ನಾಗಿ ರನ್ ಆಗ್ತಿದೆ, 150 ವ್ಯೂಸ್ ಎಲ್ಲ ಹೋಗ್ತಿದೆ. ಬಟ್ ರೀಸೆಂಟಾಗಿ ಅದೇ ಎಷ್ಟು ವ್ಯೂಸ್ ನಂದು ಹೋಗ್ತಾ ಇರೋದು. ಬಟ್ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ. ಒಂದು ಸ್ವಲ್ಪ ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಬಂದು ತಮ್ಮನೇಲಿ ನೋಡಿರ್ತೀರ, ಗೊತ್ತಾಗೋಗಿರುತ್ತೆ. ಸೊ ಬನ್ನಿ ಗೈಸ್, ಹೇಳ್ತೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಡೆಪ್ತಾಗಿ ಹೇಳ್ತೀನಿ, ಅದು ಏನಕ್ಕೆ ಆ ಥರ ಅಂತ. ಸೊ ಬಿಸ್ನೆಸ್ಸು ಫ್ಯೂಚರ್ ಇನ್ವೆಸ್ಟ್ಮೆಂಟಾ ಅಂತ ಒಂದು ಟಾಪಿಕ್ ಗೈಸ್ ಇವತ್ತು. ಸೊ ಇವಾಗ ಎಷ್ಟೋ ಜನ ಏನು ಪ್ಲ್ಯಾನ್ ಮಾಡ್ತೀರಾ, ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೇ ಒನ್ನಿಂದನೇ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಡೈಲಿ 2K 3K ಅರ್ನ್ ಮಾಡಿದ್ರು 60ಇಂದ 90K ಅರ್ನ್ ಮಾಡಿಬಿಡ್ಬೋದು ಮಂತ್ಲಿ. ಸೊ ಆ ಥರ ಎಕ್ಸೆಟ್ರಾ. ನಾವು ಜಾಬ್ಗೆ ಹೋದರೆ 20,000 ಅಷ್ಟೇ ಸ್ಯಾಲ್ರಿ ಸಿಗೋದು, 20ಇಂದ 25 ಅಷ್ಟೇ ಸ್ಯಾಲ್ರಿ ಸಿಗೋದು. ಸೊ ಇದೆಲ್ಲ ಹಿಂಗೆ ಸೆಕ್ಯೂರ್ ಆಗಿರುತ್ತೆ. ಹಂಗೆ ಎಕ್ಸೆಟ್ರಾ ಏನೇನೋ ಪ್ಲ್ಯಾನ್ ಮಾಡ್ತೀರಾ. ಬಟ್ ಅದು ಯಾವುದು ವರ್ಕೌಟ್ ಆಗೋಲ್ಲ ಗೈಸ್. ಇದು ನನ್ನ ಕಡೆಯಿಂದ ಒಂದು ಅಶ್ಯೂರೆನ್ಸ್. ಯಾಕೆ ಅಂದರೆ ಇವಾಗ ಒಂದು 60K ಅರ್ನ್ ಮಾಡ್ತಾ ಇದ್ದೀರಾ ಅಂತಲೇ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2K ಫಾರ್ ಎಕ್ಸಾಂಪಲ್ ಬೇಕ್ರಿ ಅಂತ ಇಟ್ಕೊಳ್ಳಿ. ಸೊ ಬೇಕ್ರಿ ಇಟ್ಟಿರ್ತೀರಾ. ಸೊ ಅಲ್ಲಿ ಸ್ಮೋಕಿಂಗ್ ಅಂದರೆ ಸಿಗರೇಟ್ಸು ಇದೆಲ್ಲ ಮಾಡ್ತಾಯಿರ್ತೀರ. ಸೊ ಸಿಗರೇಟ್ಸಿಂದ ಆಲ್ಮೋಸ್ಟ್ ಒಂದು ಡೈಲಿ 200ಇಂದ 300 ರುಪೀಸ್ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ, ಅಷ್ಟೇ ಬಿಟ್ಟರೆ. 1 or 2 ರುಪೀಸ್ ಪ್ರಾಫಿಟ್ ಇರುತ್ತೆ ಗೈಸ್. ಡೈಲಿ 100 ಸಿಗರೇಟ್ ಸೇಲ್ ಮಾಡಿದ್ರು 100ಇಂದ 200 ಅಷ್ಟೇ ಪ್ರಾಫಿಟ್ ಸಿಗೋ ಅಂಥದ್ದು ನಿಮಗೆ. ಸೊ ಇವಾಗ ಏನಾಗುತ್ತೆ, ನೀವು ಪ್ರಾಫಿಟ್ನ ಲೆಕ್ಕ ಹಾಕಲ್ಲ. ಸೊ ಇವಾಗ ಟೋಟಲ್ ಟರ್ನ್ ಓವರ್ ಅಂದರೆ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಇವತ್ತು ಅಕೌಂಟ್ಗೆ ಬಂದಿರುತ್ತೆ. 10,000 ಆಗಿರುತ್ತೆ, ಆಗೋ ಚಾನ್ಸಸ್ ಇರುತ್ತೆ. 5,000 ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ಅದನ್ನು ಡಿವೈಡ್ ಮಾಡ್ಕೋಬೇಕು. ನಿಂದು ಎಷ್ಟು ಪ್ರಾಫಿಟ್ ಗುರು, ಅದರಲ್ಲಿ ನಿನ್ನ ಪಾರ್ಟ್ ಏನು, ನಿನ್ನ ಪ್ರಾಫಿಟ್ ಏನು ಅನ್ನೋದನ್ನು ನೀನು ಯೋಚನೆ ಮಾಡಿ ಡಿವೈಡ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಒಂದು ಕ್ಲಾರಿಟಿ ಅಂಥದ್ದು ಸಿಗೋ ಅಂಥದ್ದು ಗೈಸ್. ಸೊ ಇವಾಗ ಏನು ಮಾಡ್ಬಿಡ್ತೀವಿ, ಸೊ ಇವತ್ತು ಸೇಲ್ಸ್ ಒಂದು 10K ಆಗಿದೆ ಅಂದರೆ 10K ಅರ್ನ್ ಮಾಡಿಬಿಟ್ಟೆ. ಸೊ ಅದರಲ್ಲಿ ಆ ಥರ. ಸೊ 5K ಆಗಿದೆ ಅಂದರೆ 5K ಅರ್ನ್ ಮಾಡಿಬಿಟ್ಟೆ. ಸೊ ಅದೆಲ್ಲ ಗೈಸ್ ಆ್ಯಕ್ಚುಲಿ ಬಂದು. ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ ರೀಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು. ಸೊ ಗ್ರೋತ್ ಮಾಡಲಿಲ್ಲ ಅಂದರೆ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ಗ್ರೋ ಮಾಡಲಿಲ್ಲ ಅಂದ್ರೂ ಸೊ ರೀಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ಒಂದು 100 ಸಿಗರೇಟ್ ಸೇಲ್ ಮಾಡಿರ್ತೀರ. ಸೊ 100 ಸಿಗರೇಟಿಗೆ ತಿರ್ಗಾ ನೀವು ಇನ್ವೆಸ್ಟ್ ಮಾಡಲೇಬೇಕು ನೀವು. ಸೊ ಅದನ್ನು ನೀವು ನಿಮ್ಮ ಇದಕ್ಕೆ ಅಂತ ಲೆಕ್ಕ ತಗೊಳಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ಹೇಳ್ತಿದ್ದೀನಿ ಗೈಸ್, ಅಷ್ಟೇ, ಬೇರೆ ಏನಿಲ್ಲ. ಸೊ ಈ ರೀತಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಬಿಸ್ನೆಸ್ಸು ಫ್ಯೂಚರ್ಗೆ ಎಲ್ಪ್ ಆಗುತ್ತಾ? ಸೊ ಗೈಸ್ ಇದರಲ್ಲಿ ತುಂಬ ಥರ ಇದೆ ಗೈಸ್ ಬಿಸ್ನೆಸ್ಸಲ್ಲಿ. ಸೊ ಇವಾಗ ನೀವು ಒಂದು ಕಾಂಡಿಮೆಂಟಲ್ ಸ್ಟೋರ್ ಅಂದರೆ ಬೇಕ್ರಿ, ಕಾಂಡಿಮೆಂಟಲ್ ಸ್ಟೋರು ಅಥವಾ ಪೆಟ್ಟೆ ಅಂಗಡಿ ಅಂತ ಅಂತೀವಿ, ಅಂದರೆ ಚಿಲ್ಲರೆ ಅಂಗಡಿ ಅಂತ ಅಂತೀವಿ. ಚಿಕ್ಕದಾಗಿ ಒಂದು 1 lakh ಇನ್ವೆಸ್ಟ್ಮೆಂಟ್ ಆಗೋಲ್ಲ ಗೈಸ್ ಅದಕ್ಕೆ. ಸೊ ಚಿಕ್ಕದಾಗಿ ಒಂದು ಬಾಕ್ಸ್ ಥರ ಮಾಡ್ಕೊಂಡು ಅಲ್ಲಿ ಸಿಗರೇಟ್ಸು, ಬೀಡ ಎಕ್ಸೆಟ್ರಾ ಪಾನ್ ಪರಕ್ ಈ ಥರ ಮಾರ್ಕೊಂಡು, ಅದೇ ಚಿಲ್ಲರೆ ಅಂಗಡಿ. ಅದು ಚಿಕ್ಕ ಪುಟ್ಟ ಐಟಮ್ಸ್ ಸಿಗೋಂಥದ್ದು ಚಿಲ್ಲರೆ ಅಂಗಡಿ ಅಥವಾ ದಿನಸಿ ಅಂಗಡಿ ಈ ಥರ ಇಟ್ಕೊಂಡು ಡೈಲಿ ಇದು ಮಾಡೋ ಥರ ಮಾಡ್ಬೋದು. ಬಟ್ ಇದೇನಂದರೆ ಗೈಸ್ ಫ್ಯೂಚರ್ ಆಗಲ್ಲ. ಸೊ ಫ್ಯೂಚರ್ ಅಂದರೆ ಏನು? ಫ್ಯೂಚರ್ ಅಂದರೆ ನೀವು ಏನೋ ಒಂದನ್ನು ನೀವು ಅಂದರೆ ನಿಮ್ಮನ್ನ ಗುರುತಿಸ್ಬೇಕು ಆ ಬಿಸ್ನೆಸ್ಸು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಬ್ರ್ಯಾಂಡ್ ಅನ್ನೋದೊಂದು ಡೆವಲಪ್ ಮಾಡ್ತಾಯಿದ್ದೀನಿ. ಸೊ VPPA ಫ್ಯಾಷನ್ಸ್ ಅಂದರೆ VPPA ಅನ್ನೋದೊಂದು ಬ್ರ್ಯಾಂಡ್ನ ಒಂದು ಸ್ಟ್ಯಾಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಾಗುತ್ತೆ, ಇದನ್ನು ನಾನು ಒಂದು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ತಾ ಹೋದಂಗೆ ಸೊ ಅದೇನಾಗುತ್ತೆ, VPPA ಅಂತ ಕೇಳಿದ ತಕ್ಷಣ ನನ್ನ ಬ್ರ್ಯಾಂಡ್ ನೆನಪಾಗೋಗುತ್ತೆ. ನನ್ನ ಬ್ರ್ಯಾಂಡ್ ಮೇಲೆ ರಿಸರ್ಚ್ ಮಾಡಿದ ತಕ್ಷಣ ಸೊ CEO ಫೌಂಡರ್ ಅಂತ ಬಂದಾಗ ನಾನು ಗುರ್ತಿಸ್ಕೊಳ್ಳೋ ಚಾನ್ಸಸ್. ಸೊ ನನ್ನ ಬಿಡಿ ಗೈಸ್, ಸೊ ಬಿಸ್ನೆಸ್ ಗುರ್ತಿಸ್ಕೊತಾ ಇರುತ್ತೆ. ಸೊ ಇದು ಫ್ಯೂಚರು. ಸೊ ಇವಾಗ ಬಂದು ಒಂದು ಸ್ವಲ್ಪ ಲೋ ಸೇಲ್ಸು ಅಥವಾ ಒಂದು ಸ್ವಲ್ಪ ಲಾಸು ಆಗೋ ಚಾನ್ಸಸ್ ಇರುತ್ತೆ. ಲೋ ಸೇಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಫಿಟ್ ನಿಮಗೆ ಸಿಗೋದೇ ಇಲ್ಲ, ಸಿಗೋದೊಂದು ಸ್ವಲ್ಪ ಟಫ್ ಆಗಿರುತ್ತೆ. ಸೊ ಅದೊಂದು ಸ್ವಲ್ಪ ಒಂದು ಸ್ಟ್ಯಾಂಡನ್ನು ತಗೊಂಡ್ಮೇಲೆ ಸೊ ಅದೇನಾಗುತ್ತೆ ಫ್ಯೂಚರ್. ಇವಾಗ ನಾನು ಮಾಡ್ತಾರ ಬಂದು ಫ್ಯೂಚರ್ ಬಿಸ್ನೆಸ್ಸು. ಸೊ ಫ್ಯೂಚರಲ್ಲಿ ಇದೊಂದು ಸ್ಟ್ಯಾಂಡ್ ತಗೊಂಡ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಇದು ಬಿಸ್ನೆಸ್ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ಮಾಡ್ತಾರ ಅಂಥದ್ದು. ಸೊ 1 year ಆದರೂ ಆಗ್ಬೋದು, 2 year ಆದರೂ ಆಗ್ಬೋದು, 3 year ಆದರೂ ಆಗ್ಬೋದು, 5 year ಆದರೂ ಆಗ್ಬೋದು ಗೈಸ್. ನನ್ನ ಪ್ರಕಾರ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 years ಗೈಸ್ ಅಷ್ಟೇ. ಸೊ ಮಿನಿಮಮ್ ಅಂದ್ರೂ ಒಂದು 8 to 12 months ಅಂದರೆ 1 year ಒಳಗಡೆ. ಸೊ ನಾನು ಅದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು, ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು 6 to 8 months ಅಥವಾ 1 year ತಡ್ಕೊಳ್ಳಿ. ಸೊ ಲಾಸ್ ಆದರೂ ಪರವಾಗಿಲ್ಲ ಅಂತ ತಡ್ಕೊಳ್ಳಿ. ಅದಾದಮೇಲೆ ಬೇರೆ ಏನಾದರೂ ಸರ್ವಿಸ್ ಬೇಸ್ಡ್ ಥರ ಮಾಡ್ತಿದ್ರೆ ಸೊ ನೀವು ಆರ್ಡರ್ಸ್ನ ತಲೆ
ತಲೆಯಲ್ಲಿ ಇಟ್ಕೊಳ್ಳಿ. ಸೊ 200 ಆರ್ಡರ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ 200 ಆರ್ಡರ್ಸ್ ಆರ್ 1 ಇಯರ್ ಅಂತ ತಲೆ ಇಟ್ಕೊಳ್ಳಿ. ಸೊ 1 ಇಯರ್ ಅಂದರೆ ಗೈಸ್ ಇವಾಗ 3 to 4 ಮಂತ್ಸ್ ಅಷ್ಟರಲ್ಲಿ 200 ಆರ್ಡರ್ಸ್ ಕಂಪ್ಲೀಟ್ ಆಯಿತು. ಸೊ ನಿಮಗೆ ಬಿಸ್ನೆಸ್ ಡೆವಲಪ್ ಆಗ್ತಿದೆ ಅಂತ ಅರ್ಥ. ಸೊ ನೀವು ಅದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ಅವಾಗ 1 ಇಯರ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ 1 ಇಯರ್ ಆದರೂ 200 ಆರ್ಡರ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಅವಾಗ ಒಂದು ಸ್ವಲ್ಪ ಇದು ಮಾಡಿ. ಸೊ ಓಕೆ, ನಾನು ಇನ್ನೂ ಎಕ್ಸ್ಟೆಂಡ್ ಆಗಬೇಕು. ಯಾಕೆ ಅಂದರೆ ಅದು ಸರ್ವಿಸ್ ಬೇಸ್ ಕಂಪ್ನಿ ಎಲ್ಲ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹರಡಬೇಕು. ನಿಮ್ಮ ಪ್ರಮೋಷನ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಈ ರೀತಿ ಎಲ್ಲ ಇರುತ್ತೆ. ಸೊ ಇದನ್ನು ಬಂದು ಫ್ಯೂಚರ್ ಬಿಸ್ನೆಸ್ ಅಂತ ಅಂತಾರೆ. ಸೊ ಅವ್ರ ಬ್ರ್ಯಾಂಡ್ ಅಂತ ಲೈಕ್ ಗೈಸ್ ಇವಾಗ ಅವರು ಒಂದು ಸ್ಟ್ಯಾಂಡ್ ತಗೊಂಡು ಅವ್ರದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ಅದನ್ನು ಫ್ಯೂಚರ್ ಬಿಸ್ನೆಸ್ ಅಂತ ಅಂತಾರೆ ಗೈಸ್. ಫ್ಯೂಚರಲ್ಲಿ ಒಂದು 10 ಇಯರ್ಸ್ ಆದಮೇಲೆ ಅದಕ್ಕೊಂದು ಬೇರೆ ನೆಕ್ಸ್ಟ್ ಲೆವೆಲ್ ವ್ಯಾಲ್ಯೂ ಅನ್ನೋದೇ ಇರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಕೊಡೋದಾದರೆ, ಸೊ ಪೂಮಾ, ನೈಕಿ ಎಲ್ಲ ಲೈಕ್ ಬಂದು ಸ್ಟ್ಯಾಂಡ್ ಆಗಿದ ತಕ್ಷಣವೇ ಓಕೆ ಇದೊಂದು ಬ್ರ್ಯಾಂಡ್, ಇದನ್ನು 1000 ರೂಪೀಸ್ ಪರ್ ಪೀಸ್ಗೆ ಮಾರಬೇಕು, ಪರ್ ಪೀಸ್ಗೆ 2000 ರೂಪೀಸ್ ಮಾರಬೇಕು, 3000 ರೂಪೀಸಿಗೆ ಮಾರಬೇಕು ಅಂತ ಸ್ಟಾರ್ಟ್ ಆಗಿರೋ ಬಿಸ್ನೆಸ್ ಅಲ್ಲ. ಸೊ ಅದ್ರ ಬಗ್ಗೆ ಇತಿಹಾಸ ತೆಗೆದು ನೋಡಿ, ಅಂದರೆ ಹಿಸ್ಟ್ರಿ ತೆಗೆದು ನೋಡಿ. ಸೊ ಆವಾಗ ಅದ್ರ ಬಗ್ಗೆ ಫುಲ್ ಡೆಪ್ತಾಗಿ ಗೊತ್ತಾಗುತ್ತೆ. ಸೊ ಅವರು ಒಂದು ಚಿಕ್ಕದಾಗ ಒಂದು ಶಾಪ್ ಮಾಡ್ಕೊಂಡು ಅದರಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಹಾಕೊಂಡು ಅದನ್ನು ಸೇಲ್ ಮಾಡ್ಕೊಂಡು ಒಂದು ಸ್ವಲ್ಪ ಕಸ್ಟಮರ್ಸ್ನ ಪಾಯಿಂಟ್ ಔಟ್ ಮಾಡಿ, ಕಸ್ಟಮರ್ಸ್ಗೆ ಯಾವ ಥರ ಬಟ್ಟೆ ಬೇಕು ಅಂತ ಅನಾಲಿಸಿಸ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಯ್ತಾ ಇವಾಗ ಅವರೊಂದು ಬ್ರ್ಯಾಂಡಾಗಿ ಸ್ಟ್ಯಾಂಡ್ ಆಗಿದ್ದಾರೆ. ಸೊ ಇವಾಗ ನಿಮಗೆ ಯಾರಿಗೆ ಆದ್ರೂ ಪೂಮಾ ಅಂದಿದ ತಕ್ಷಣ ಓಕೆ ಪೂಮಾ, ನೈಕಿ ಅಂದಿದ ತಕ್ಷಣ ಓಕೆ ಟಿಕ್ಕು, ಪೂಮಾ ಅಂದಿದ ತಕ್ಷಣ ಚೀತಾ, ಆ ಥರ ಒಂದು ಲೈಕ್ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅಡಿಡಾಸ್ ಅಂದಿದ ತಕ್ಷಣ ಅದ್ರ ಲೋಗೋ. ಸೊ ಈ ರೀತಿ ಅದರದ್ದೊಂದು ಐಡೆಂಟಿಟಿ ಸಿಕ್ಬಿಡುತ್ತೆ ಗೈಸ್. ಸೊ ಇದನ್ನು ಬಂದು ಫ್ಯೂಚರ್ ಬಿಸ್ನೆಸ್ ಅಂತಂತಾರೆ. ಸೊ ಇದು ಒಂದು ಸತಿ ಸ್ಟ್ಯಾಂಡ್ ತಗೊಂಡ್ಮೇಲೆ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಬಿಸ್ನೆಸ್ಸು. ಸೊ ಇವಾಗ ನಾರ್ಮಲ್ಲು ನಾನು ಹೇಳ್ತಿದ್ನಲ್ಲ ಕಂಡಿಮೆಂಟಲ್ ಸ್ಟೋರು ಈ ಥರ ಎಕ್ಸೆಟ್ರಾ. ಸೊ ಇದೆಲ್ಲ ಏನಾಗುತ್ತೆ, ಸೊ ನಿಮಗೆ ಐಡೆಂಟಿಟಿ ಅನ್ನೋದೊಂದು ಇರಲ್ಲ. ಆ ಸ್ಪಾಟ್ ಅಷ್ಟೇ, ಆ ಬೇಕ್ರಿ ಅಷ್ಟೇ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಸ್ಪಾಟಲ್ಲಿ ಈ ಲೊಕೇಟಲ್ಲಿ ನಾನೊಂದು ನಡೆಸ್ತಾ ಇದ್ದೀನಿ ಅಂದಾಗ ಸೊ ನಮಗೆ ಅಲ್ಲಿ ಏನೋ ಐಡೆಂಟಿಟಿ ಅನ್ನೋದೊಂದು ಇರಲ್ಲ. ಸೊ ಇಲ್ಲಿ ಬಂದರೆ ಓಕೆ ನಂಗೆ ಸಿಗರೇಟ್ ಸಿಗುತ್ತೆ, ಇಲ್ಲಿ ಬಂದರೆ ನನಗೆ ಬೀಡಾ ಸಿಗುತ್ತೆ, ಇಲ್ಲಿ ಬಂದರೆ ನನಗೆ ಕಾಫಿ ಸಿಗುತ್ತೆ, ಇಲ್ಲಿ ಬಂದರೆ ನನಗೆ ಪಬ್ ಸಿಗುತ್ತೆ, ಮತ್ತು ಇದು ಸಿಗುತ್ತೆ, ಎಕ್ಸೆಟ್ರಾ ಸಿಗುತ್ತೆ. ಸೊ ಅಂತ ಅದೊಂದು ಐಡೆಂಟಿಟಿ ಅಷ್ಟೇ. ಸೊ ಇವಾಗ ಏನಾಗುತ್ತೆ, ನನ್ನದೊಂದು ಬ್ರ್ಯಾಂಡು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನನಗೊಂದಷ್ಟು ಜನ ಕಸ್ಟಮರ್ಸ್ ಅನ್ನೋದೊಂದು ಫಿಕ್ಸ್ ಆಗಿರ್ತಾರೆ. ಸೊ ನಾನು ಈ ಬ್ರ್ಯಾಂಚ್ನ ಶಿಫ್ಟು ಅಥವಾ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ರು ಕೂಡ ಇದೇನಾಗುತ್ತೆ, ಪ್ರಮೋಟ್ ಆಗೋಗುತ್ತೆ ಅಲ್ಲೇನೆ. ಸೊ VPP ಅಂತ ನೋಡಿದ ತಕ್ಷಣ ಇದೆಲ್ಲ ನೋಡಿದ್ದೀನಲ್ಲ, ರೀಲ್ಸಲ್ಲಿ ನೋಡಿದ್ದೆ, ನಾನು ಫಾಲೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಓಕೆ ಫೈನ್, ಇದು ಬಂದು ಬ್ರ್ಯಾಂಡು, ಇದು ಬಂದು ಇಲ್ಲೊಂದಿತ್ತು, ಇದನ್ನು ಇಲ್ಲಿಗೆ ತಿರ್ಗಾ ಇನ್ನೊಂದು ಬ್ರಾಂಚ್ ಔಟ್ಲೆಟ್ ಓಪನ್ ಮಾಡಿದ್ದಾರೆ ಅಂದ್ಬಿಟ್ಟು ಶಿಫ್ಟ್ ಆಗೋದು ನೆನೆಸಿರುತ್ತೆ. ಬಟ್ ಕಂಡಿಮೆಂಟಲ್ ಸ್ಟೋರು ಈ ಥರ ಚಿಕ್ಕದ ಅಂಗಡಿಗಳು ಹಂಗಲ್ಲ. ಸೊ ನೀವು ಇಲ್ಲಿ ನಡೆಸ್ತಿದ್ರೆ ಇಲ್ಲಿ ಪಾಪ್ಯುಲರ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೆಲ್ಲೇ ಒಂದು ಔಟ್ಲೆಟು ಅಥವಾ ಏನೇ ಒಂದು ಔಟ್ಲೆಟ್ ಅಂದರೆ ಗೈಸ್ ಅದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಔಟ್ಲೆಟ್ ಬಗ್ಗೆ ಬೇಡ, ಸಾರಿ, ಕಂಡಿಮೆಂಟಲ್ ಸ್ಟೋರ್ ಇನ್ನೊಂದು ಓಪನ್ ಮಾಡಿ ನೀವೇ ಅಲ್ಲೋಗಿ ಕೂತ್ಕೊಂಡ್ರು ನೀವು ಫಸ್ಟಿಂದ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಸಿಂಪಲ್ಲು, ಇವಾಗ ನಾನೊಂದು ಬ್ರ್ಯಾಂಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಫ್ಯೂಚರ್ ಅಂದರೆ ಇದೊಂದು ಬ್ರ್ಯಾಂಡಾಗಿ ಸ್ಟ್ಯಾಂಡ್ ತಗೊಬಿಟ್ರೆ ಫ್ಯೂಚರ್ ಇರುತ್ತೆ. ಸೊ ಓಕೆ ಫೈನ್, ಇವಾಗ ಇದ್ರ ಬಗ್ಗೆ ಓಕೆ. ಇನ್ನೊಂದು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಸೊ ಕಾಂಟಿಮೆಂಟಲ್ ಸ್ಟೋರ್ಸು ಈ ಥರ ಪೆಟ್ಟಿ ಅಂಗಡಿ ಅಂದರೆ ಲೈಕ್ ಚಿಕ್ಕ ಪುಟ್ಟದ ಅಂಗಡಿ, ದಿನಸಿ ಅಂಗಡಿ, ಈ ಥರದ್ದೆಲ್ಲ ಲೈಕ್ ಗೈಸ್ ಇನ್ನೊಂದು 5 ಇಯರ್ಸ್ಗೆ ಅಷ್ಟೇ ಫ್ಯೂಚರ್, 5 to 10 ಇಯರ್ಸ್ ಅಂತ ಇಟ್ಕೊಳ್ಳಿ ಫ್ಯೂಚರ್ ಅಷ್ಟೇ. ಸೊ ಅದಾದಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಏನು ತಿಕ್ಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ಸೊ ಸೂಪರ್ ಮಾರ್ಕೆಟ್ಸ್ ಅನ್ನೋದೆಲ್ಲ ಜಾಸ್ತಿ ಆಗ್ತಿದೆ, ಬತ್ತಾ ಏರಿಯಾಗೆ ಒಂದೊಂದು ಆಗ್ತಿದೆ. ಸೊ ಬರೀ ಮೆಟ್ರೋ, ಡಿಮಾರ್ಟು ಅಂತಲೇ ಎಲ್ಲ ಗೈಸ್ ತುಂಬ ಚಿಕ್ಕದಾಗಿ ಸೂಪರ್ ಮಾರ್ಕೆಟ್ಗಳು ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಇಷ್ಟ ಬಂದಿದ್ದ ಪ್ರಾಡಕ್ಟ್ನ ಪಿಕ್ ಮಾಡ್ಕೋಬೋದು ನಾವೇ ಓನಾಗಿ ಅಂತಂದಾಗ. ಸೊ ಹೋಗಿ ಪಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಇದಕ್ಕೆ ಫ್ಯೂಚರ್ ಇದೆ. ಸೊ ಗೈಸ್ ಇದಕ್ಕೂ ಡೌಟ್, ಏನು ತಿಕ್ಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಜೆಪ್ಟೋ, ಬ್ಲಿಂಕಿಟ್ ಬಂದ್ಬಿಟ್ಟು ಎಲ್ಲ ಮನೆಗೇ ಆನ್ ಸ್ಪಾಟ್ ಡೆಲಿವರಿ ತಗೋತಿದ್ದಾರೆ. ಸೊ ಹಿಂಗಾದಾಗ ಏನಾಗ್ಬಿಡುತ್ತೆ, ಲೈಕ್ ಅದು ಒಂದು ಸ್ವಲ್ಪ ಬಿಸ್ನೆಸ್ಸು ಡೌನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಈಗಲೇ ಡಿಮಾರ್ಟ್ದು ಸೊ ಲೈಕ್ ಅದ್ರದ್ದು ಚಾಟ್ಗಳು ಸಿಗುತ್ತೆ, ಬೇಕಾದ್ರೆ ತೆಗೆದು ನೋಡಿ. ಲೈಕ್ 3 to 4 ಇಯರ್ಸ್ ಬ್ಯಾಕು ಸ್ಟಾರ್ಟ್ ಆದಾಗ ಯಾವ ರೇಂಜಿಗೆ ಸೇಲ್ಸ್ ಆಗ್ತಿತ್ತು ಅದರಲ್ಲಿ, ಸೊ ಯಾವ ರೇಂಜಿಗೆ ಪ್ರಾಫಿಟ್ ಮಾಡ್ತಿದ್ರು, ಸೊ ಇವಾಗ ಯಾವ ರೇಂಜಿಗೆ ಮಾಡ್ತಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಲೈಕ್ 10 ಜನ ಹೋಗಿ ಅಲ್ಲಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡ್ತಿದ್ರು ಅಂದರೆ, ಸೊ ಇವಾಗ ಏನಾಗಿರುತ್ತೆ, ಆಲ್ಮೋಸ್ಟು 3-4 ಜನ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತಾರೆ. ಸೊ ಇನ್ನು 7-8 ಜನ ಅಷ್ಟೇ ಹೋಗಿ ಶಾಪ್ ಮಾಡ್ತಾರೆ 10 ಜನದಲ್ಲಿ ಲೆಕ್ಕ ತಗೊಂಡಾಗ. ಸೊ ಈ ರೀತಿ ಗೈಸ್, ಈ ರೀತಿ ಫ್ಯೂಚರ್ ಬಿಸ್ನೆಸ್ಸು. ಸೊ ಆಮೇಲೆ ಡಿಮಾರ್ಟು ಒಂದು ಬ್ರ್ಯಾಂಡು ಗೈಸ್, ಅದು ಒಂದು ಬ್ರ್ಯಾಂಡು. ಇವಾಗ ಫಾರ್ ಎಕ್ಸಾಂಪಲ್ಲು ಎಲ್ಲೇ ಹೋಗಿ ಡಿಮಾರ್ಟ್ ಓಪನ್ ಮಾಡಲಿ, ಸೊ ಏನಾದರೂ ಜಾಸ್ತಿ ಐಟಮ್ಸ್ ಬೇಕಾದರೆ, ಲೈಕ್ ಇವಾಗ ನನಗೆ 20Kಗೆ ಪರ್ಚೇಸ್ ಮಾಡಬೇಕು, 30Kಗೆ ಪರ್ಚೇಸ್ ಮಾಡಬೇಕು,
ಅಂತಂದಾಗ ಫಸ್ಟು ಡಿಮಾರ್ಟು, ಮೆಟ್ರೋ ಇಂಥದ್ದನ್ನೇ ಹುಡುಕ್ಬಿಟ್ಟು ಹೋಗೋ ಅಂಥದ್ದವರು. ಸೊ ಏನೇ ಪರ್ಚೇಸ್ ಇದ್ರೂ. ಸೊ ಫಾರ್ ಎಕ್ಸಾಂಪಲ್ ಐಕ್ಯಾ, ಸೊ ಇದು ಬಂದು ನೆಕ್ಸ್ಟ್ ಲೆವೆಲು ಬ್ರ್ಯಾಂಡು. ಸೊ ಇದು ಬಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಸೊ ಇದು ಇವಾಗ ಯಾರು ಮನೆ ಕಟ್ಟಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಲುಕ್ಕೋಸ್ಕರನಾದರೂ ಹೋಗಿ ನೋಡ್ತಾರೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಗೈಸ್, ಮನೆ ಕಟ್ಟೋರು ಆಲ್ಮೋಸ್ಟು 1 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಮನೆ ಕಟ್ಟೋಕ್ಕೆ. 1 or 2 crores ನಿಯರ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅಲ್ಲೇನಾಗುತ್ತೆ, ಯಾವ್ದಾರ ಸೋಫಾ ಇಷ್ಟ ಆದಾಗ ಓಕೆ ನನ್ನ ಇಂಟೀರಿಯರ್ಗೆ ಇದು ಸೋಫಾ ಸೆಟ್ ಆಗುತ್ತೆ ಅಂತ ಅನಿಸಿದ್ರೆ ಸಾಕು, ಅವ್ರಿಗೆ ಆನ್ ಸ್ಪಾಟ್ ಪರ್ಚೇಸ್ ಮಾಡಿಬಿಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿರ್ತಾರೆ 2 crores, ನಿಯರ್ಲಿ 2 crores ಇನ್ವೆಸ್ಟ್ ಮಾಡಿರ್ತಾರೆ. ಇವಾಗ ಸೋಫಾ ತಗೋಬೇಕು ಅಂದರೆ 2 lakhs ಇನ್ವೆಸ್ಟ್ ಮಾಡಬೇಕು ಅಂದರೆ, ಅಥವಾ 1 lakh ಇನ್ವೆಸ್ಟ್ ಮಾಡಬೇಕು ಅಂದರೆ ಯೋಚನೆ ಮಾಡಲ್ಲ. 2 lakhs 3 lakhs ಆದ್ರೂ ಓಕೆ ಇದೊಂದು ಲುಕ್ ಕೊಡುತ್ತೆ, ನನ್ನ ಇಂಟೀರಿಯರ್ಗೆ ಸೆಟ್ ಆಗುತ್ತೆ ಅಂತ ಅನಿಸಿದ್ರೆ ಬುಕ್ ಮಾಡಿಬಿಡ್ತಾರೆ. ಬೆಡ್ಡು ಮತ್ತು ಟೇಬಲ್ಲು, ಡೈನಿಂಗ್ ಟೇಬಲ್, ಇದೇನೇ ಒಂದು ಅವರಿಗೆ ಚೆನ್ನಾಗಿ ಕಾಣಿಸಿದ್ರು ಓಕೆ ಅಲ್ಲಿ 2 crores ಇನ್ವೆಸ್ಟ್ ಮಾಡಿದ್ದೀನಿ, ಇನ್ನೊಂದು 15 to 20 lakhs ಇನ್ವೆಸ್ಟ್ ಮಾಡಿ ಮನೆ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅನ್ನೋದೊಂದು ತಲೆಯಲ್ಲಿರುತ್ತೆ ಗೈಸ್. ಸೊ ಆಲ್ಮೋಸ್ಟ್ ಅದು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಸು. ಸೊ ಇದನ್ನು ಏನಂತಾರೆ, ಸೊ ಇದನ್ನೆಲ್ಲ ಫ್ಯೂಚರ್ ಬಿಸ್ನೆಸ್ಸು. ಒಂದು ಬ್ರ್ಯಾಂಡಾಗಿ ಸ್ಟ್ಯಾಂಡ್ ತಗೋಬಿಟ್ಟಾಗ ಏನಾಗುತ್ತೆ, ನೀವು ಫ್ಯೂಚರ್ನ ಕಾಪಾಡುತ್ತೆ. ಸೊ ನಿಮ್ಮ ಫ್ಯೂಚರಲ್ಲಿ ಸ್ಟ್ರಗಲ್ಲು ಕಡಿಮೆ ಆಗೋಗುತ್ತೆ. ಸೊ ನೀವು ಬಿಸ್ನೆಸ್ ಮಾಡೋರು ಏನು ಮಾಡ್ತೀರಾ, ಸೊ ಆದಷ್ಟು ನೀವೊಂದು ಬ್ರ್ಯಾಂಡಾಗಿ ಸ್ಟ್ಯಾಂಡ್ ತಗೊಳಕ್ಕೆ ನೋಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದಷ್ಟು ಡೌಟ್ಸ್ ಬರ್ಬೋದು. ಸೊ ಬಟ್ಟೆ ಬಿಸ್ನೆಸ್ಸಲ್ಲಿ ಬರೀ ಓನ್ ಬ್ರ್ಯಾಂಡಿಂಗಲ್ಲೇ ಹೋಗ್ಬೇಕಾ, ಬೇರೆ ಅದ್ರಲ್ಲಿ ಹೋಗ್ಬಾರ್ದಾ, ಬೇರೆ ಬ್ರ್ಯಾಂಡ್ನ ಮಾರಬಾರ್ದಾ? ಅಫ್ಕೋರ್ಸ್ ಗೈಸ್ 100%. ಸೊ ನಿಮ್ಮದೇ ಆದ ಶಾಪು ಬ್ರ್ಯಾಂಡ್ ಮಾಡ್ಕೊಂಡು, ಶಾಪ್ನ ಮಾತ್ರ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಂಡು, ಸೊ ಒಳಗಡೆ ಮೆಟೀರಿಯಲ್ಸ್ ಎಲ್ಲ ಥರ ಮೆಟೀರಿಯಲ್ಸ್ ಎಲ್ಲ ಬ್ರ್ಯಾಂಡು ಸಿಗುತ್ತೆ ಅನ್ನೋ ಥರ ಮಾಡ್ಬೋದು. ಸೊ ಇದು ಬಂದು ಇಲ್ಲೀಗಲ್ಲು. ಸೊ ಇಲ್ಲೀಗಲ್ ಆಗಿ ನಡೆಸುವಂಥ ಬಿಸ್ನೆಸ್ಸು. ಇಲ್ಲೀಗಲ್ ಅಂದರೆ ಲೈಕ್ ಕಂಪ್ಲೀಟಾಗಿ ಇಲ್ಲೀಗಲ್ ಅಂತಲ್ಲ. ಸೊ ಇದಕ್ಕೆ ಬಂದು ಇದನ್ನು ನಾನು ಶೇರ್ ಮಾಡ್ಬೋದೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದರಲ್ಲಿ ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನೋದೊಂದಿರುತ್ತೆ. ಆ ಒಂದಷ್ಟು ಜನದ ಜೊತೆ ಕಮ್ಯುನಿಕೇಟ್ ಮಾಡಿರಬೇಕು, ಅಂದರೆ ಅಂಡರ್ ಟೇಬಲ್ ನಡೆಸ್ತಾ ಇರಬೇಕು. ಸೊ ಪ್ರಾಬ್ಲಮ್ ಜಾಸ್ತಿ ಗೈಸ್. ಆಮೇಲೆ ಇದನ್ನು 100% ಹೇಳ್ಬೋದು, ಇದನ್ನು 100% ನಾನು ಯಾವುದೇ ವೀಡಿಯೋದಲ್ಲಿ ಬೇಕಾದ್ರೂ ಹೇಳ್ಬೋದು. ಆದಷ್ಟು ನೀವು ಬೇರೆ ಬ್ರ್ಯಾಂಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದನ್ನ ಕಡಿಮೆ ಮಾಡಿ. ಯಾಕೆ ಅಂದರೆ ಲೈಕ್ ಇವತ್ತು 10 ಬಟ್ಟೆ ಸೇಲ್ ಮಾಡ್ಬೋದು, 50 ಬಟ್ಟೆ ಸೇಲ್ ಮಾಡ್ಬೋದು, 100 ಬಟ್ಟೆ ಸೇಲ್ ಮಾಡ್ಬೋದು, ಬಟ್ ಫ್ಯೂಚರ್ ಇರಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಜಾಸ್ತಿ ಸೇಲ್ ಮಾಡಿದಷ್ಟು ಇಫ್ ಇನ್ ಕೇಸ್ ಏನಾದ್ರೂ ಆ ಬ್ರ್ಯಾಂಡ್ ಅವ್ರಿಗೆ ಒಂದೇ ಒಂದು ಡೌಟ್ ಬಂತು ಅಂದ್ರೂ ಲೀಗಲಾಗಿ ಆ್ಯಕ್ಷನ್ ತಗೋತಾರೆ. ಸೊ ಇದು ಕಟ್ಟಿಟ್ಟ ಬುತ್ತಿ ಗೈಸ್. ಆದಷ್ಟು ಯೋಚನೆ ಮಾಡಿ ಕಾಲಿಡಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಲೀವೀಸು, ಪೂಮಾ, ನೈಕಿ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡೆಲ್ಲ ಸುಮ್ಮನೆ ಆಗಿಲ್ಲ. ಸೊ ಅದರದ್ದೇ ಆದ ಒಂದು ಇದಿರುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ, ಅವ್ರದ್ದೇ ಕೆಲವೊಂದು ಟೀಮ್ಗಳಿರುತ್ತೆ. ಸೊ ಟೀಮ್ಗಳು ಸುಮ್ಮನೆ ರೋಮ್ ಮಾಡ್ತಾರೆ, ಅಂದರೆ ಸುತ್ತಾ ಇರ್ತಾರೆ. ಸೊ ಯಾವ್ದಾರ ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಸುಮ್ಮನೆ ಅವರು ಪರ್ಚೇಸ್ ಮಾಡೋ ಥರ ಕಸ್ಟಮರ್ ಥರ ಬಂದು ಪರ್ಚೇಸ್ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಒಂದೇ ಒಂದು ಮೇಯ್ಲು ಸಾಕು, ನಿಮ್ಮ ಅಂಗಡಿನೇ, ನಿಮ್ಮ ಭವಿಷ್ಯನೇ, ಲೈಕ್ ನಿಮ್ಮ ಫ್ಯೂಚರು ಎಲ್ಲನೂ ಡಿಸ್ಟ್ರಾಯ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಯಾಕೆ ಅಂದರೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಜೊತೆ ಅಷ್ಟು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಇನ್ನೂ ಒಂದು ಬೆಸ್ಟ್ ಐಡಿಯಾ ಏನು ಕೊಡ್ತೀನಿ, ನನಗೆ ಓನ್ ಬ್ರ್ಯಾಂಡಿಂಗಲ್ಲಿ ಇನ್ವೆಸ್ಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ಲೈಕ್ ನಾನು ಏನಾರು ಒಂದು ಮಾಡಬೇಕು, ಬಟ್ ನನಗೆ ಓನ್ ಬ್ರ್ಯಾಂಡಿಂಗ್ ಬೇಡ, ಅಥವಾ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡವ್ರ ಜೊತೆನೂ ಬೇಡ ಫೈಟ್ ಮಾಡೋದು ಅಂತ ಏನಾದರೂ ತಲೆಯಲ್ಲಿದ್ದರೆ, ಒಂದು ಬೆಸ್ಟ್ ಐಡಿಯಾ ಕೊಡ್ತೀನಿ ಗೈಸ್. ನನ್ನ ಬಟ್ಟೆ ಅಂಗಡಿ ಇರೋದ್ರಿಂದ ಇದೊಂದು ಐಡಿಯಾ, ಸಣ್ಣದೊಂದು ಐಡಿಯಾ. ಸೊ ಗಾರ್ಮೆಂಟ್ಸ್ಗಳಿಗೆ ಹೋಗಿ ವಿಸಿಟ್ ಮಾಡಿ, ಸೊ ಅಲ್ಲಿ ಒಂದಷ್ಟು ಕಮ್ಯುನಿಕೇಟ್ ಮಾಡಿ. ಸೊ ಗಾರ್ಮೆಂಟ್ಸ್ ಅವ್ರದ್ದೇ 2 to 3 ಲೇಬಲ್ಸ್ ಇರುತ್ತೆ. ಸೊ ಅವ್ರ ಜೊತೆ ಮಾತಾಡಿ, ಸೊ ನಾನು ಈ ಥರದೊಂದು ಪರ್ಚೇಸ್ ಮಾಡ್ತೀನಿ, ಬಟ್ ನಂದೇನಂದರೆ ವೆಬ್ಸೈಟ್ ಇರುತ್ತೆ, ಸೊ ಅಲ್ಲೂ ಕೂಡ ಸೇಲ್ ಮಾಡ್ತೀನಿ, ನಿಮ್ದು ಯಾವುದೇ ರೀತಿ ಲೀಗಲ್ ಆಗಿ ನನಗೆ ಪ್ರಾಬ್ಲಮ್ ಮಾಡಬಾರ್ದು ಅಂತ ಒಂದು ಪರ್ಮಿಷನ್ ತಗೊಳ್ಳಿ. ಸೊ ಅವರು 100% ಒಪ್ಕೋತಾರೆ. ಯಾಕೆ ಅಂದರೆ ಅವ್ರದ್ದು ಗಾರ್ಮೆಂಟು ಗೈಸ್, ಅವ್ರ ಮೈಂಡ್ಸೆಟ್ ಬಂದು ಗಾರ್ಮೆಂಟ್ಸ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಗಾರ್ಮೆಂಟ್ಸ್ನ ಅವರು ಬೆಳೆಸ್ಕೊಂಡು ಹೋಗಬೇಕು. ಸೊ ಅವ್ರು ಏನು ಮಾಡ್ತಾರೆ, ಅವ್ರದ್ದೇನೋ ಒಂದು ಬಿಸ್ನೆಸ್ನ ಗ್ರೋತ್ ಮಾಡೋಕ್ಕೆ, ಹೋಲ್ಸೇಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅವ್ರದ್ದೇ ಒಂದು 2 to 3 ಲೇಬಲಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಅಂದರೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದನ್ನು ಅವ್ರ ಬ್ರ್ಯಾಂಡಿಂಗಲ್ಲಿ, ಅಂದರೆ ಅವ್ರ ಲೇಬ್ಲಿಂಗಲ್ಲಿ ಕೊಡ್ತಾರೆ, ಬಟ್ ಅವ್ರು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಮಾಡಲ್ಲ. ಸೊ ಒಂದು ಸತಿ ಪರ್ಮಿಷನ್ ತಗೊಬಿಟ್ಟಾಗ ಏನಾಗುತ್ತೆ, ಸೊ ನಿಮಗೊಂದು ಕ್ಲಾರಿಟಿ ಅನ್ನೋದೊಂದಿರುತ್ತೆ, ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೊಂದಿರುತ್ತೆ. ಅವರು ಲೀಗಲಾಗಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಈ ರೀತಿಯೆಲ್ಲ ನಡೆಯೋವಂಥ ಬಿಸ್ನೆಸ್ ಗೈಸ್. ಆದಷ್ಟು ಯೋಚನೆ ಮಾಡಿ ಕಾಲಿಡಿ. ಆಮೇಲೆ ನೀವು ಬಿಸ್ನೆಸ್ಸಿಗೆ ಕಾಲಿಡಬೇಕಾದಾಗ ನಾನು ಕೇಳುವ ಒಂದೇ ಒಂದು ರಿಕ್ವೆಸ್ಟ್, ನಾನು ಮಾಡೋ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಫ್ಯೂಚರ್ ಕಡೆ ನೋಡಿ. ಸೊ 5 ವರ್ಷ 10 ವರ್ಷ ನೀವು ತಡ್ಕೊಂಡ್ರೂ ಚಿಂತೆ ಇಲ್ಲ. ಯಾಕೆ ಅಂದರೆ ನಿಮ್ಮ ಏಜ್ ಬಂದು 22 ಇರುತ್ತಾ, 25 ಇರುತ್ತಾ, ಓಕೆ 28 ಇರುತ್ತಾ, ಅಬೋ ಅಂದರೆ ಬಿಲೋ ಇರುತ್ತಾ,
ತಲೆನೇ ಕೆಡ್ಸ್ಕೊಬೇಡಿ. 1-2 ವರ್ಷ ಸ್ಟ್ರಗಲ್ ಆದರೂ ಚಿಂತೆ ಇಲ್ಲ, ಅಥವಾ ಒಂದು 5 ವರ್ಷ ಸ್ಟ್ರಗಲ್ ಆದರೂ ಚಿಂತೆ ಇಲ್ಲ. ಫ್ಯೂಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಓಪನ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಏಜ್ ಬಂದು ಗೈಸ್ ನೀವು ನಿಮ್ಮದು ಹಾರ್ಡ್ ವರ್ಕು ಸ್ಟ್ರಗಲ್ ಮಾಡೋ ಏಜು. ಸೊ ಇದನ್ನು ನೀವು 100% ಕೊಟ್ಟು ಒಂದು ಸ್ಟ್ಯಾಂಡ್ ತಗೊಬಿಟ್ರೆ ನಿಮ್ಮ ಫ್ಯೂಚರ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತ ನಾನೇ ಹೇಳ್ತೀನಿ ಗೈಸ್, 100%. ಸೊ ಈ ಸಿಂಪಲಾಗಿ ನಿಮ್ಮ ಮುಂದೆನೇ ಕಣ್ಮುಂದೆನೇ ಸುಮಾರು ಬ್ರ್ಯಾಂಡ್ಗಳೈತೆ. ಸೊ ಹೋಗಿ ನೋಡಿ, ಅಂದರೆ ಬರೀ ಬಟ್ಟೆದೇ ಹೇಳ್ತಾ ಇಲ್ಲ ಗೈಸ್, ತುಂಬ ಥರದ್ದು ಹೇಳ್ತಾ ಇದ್ದೀನಿ. ಸೊ ಕಾರ್ ಬ್ರ್ಯಾಂಡಿಂಗ್, ಕಾರು ಇದು ಕಂಪನಿ ಅವೆಲ್ಲ ಹೇಗೆ ಸ್ಟಾರ್ಟ್ ಆಯಿತು, ಹೆಂಗೆ, ಏನು, ಎತ್ತ, ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಆಗಿನ 1 ಲಕ್ಷ ಅಂದರೆ ಈಗ ಎಷ್ಟು ಅದು ಅಮೌಂಟು, ಈಗ ಒಂದು 1 ಕೋಟಿ, 1 ಲಕ್ಷ, 10 ಲಕ್ಷ, 20 ಲಕ್ಷ ವ್ಯಾಲ್ಯೂಯಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಹತ್ರ ಇವಾಗ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಐತೆ, ನಾನು ಸ್ಟಾರ್ಟ್ ಮಾಡ್ಬೋದಾ, ಈ ರೀತಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ದುಡ್ಡಿಲ್ಲ ನನಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾಡಬೇಡಿ. ಲೋನ್ಗಳು ಸಿಗುತ್ತೆ, ಸ್ಟಾರ್ಟಪ್ ಲೋನ್ಸು. ಈ ಥರ ನಿಮ್ದು ಏನಾದರೂ ಯೂನಿಕ್ ಐಡಿಯಾಸ್ ಇದ್ದರೆ ಒಂದು ಪ್ರೊಫೈಲ್ ಮಾಡ್ಕೊಳ್ಳಿ, ಒಂದು PPT ಅಥವಾ ಏನಾರ ಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ಸೊ ಹೋಗಿ ಒಂದಷ್ಟು ಜನ ಕಂಪ್ನಿಗಳ ಜೊತೆ ಟೈಅಪ್ ಆಗೋ ಥರ, ಜಾಯಿಂಟ್ ವೆಂಚರ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಜಾಯಿಂಟ್ ವೆಂಚರು ಅಷ್ಟು ಒಂದು ಸ್ವಲ್ಪ ರಿಸ್ಕಿ ಅದು. ಯಾಕೆ ಅಂದರೆ ಅದರಲ್ಲೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಇರುತ್ತೆ, ಬಟ್ ಪ್ರಾಫಿಟೆಲ್ಲ ಅವ್ರದ್ದು ಒಂದಷ್ಟು ಶೇರ್ ಅನ್ನೋದನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು. ಸೊ ಗೈಸ್, ಆಗದೇ ಇರೋದು ಮನುಷ್ಯರ ಕೈಲಿ ಆಗದೇ ಇರೋಂಥ ಕೆಲಸ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದಷ್ಟು ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ, ನಿಂತಬೇಡಿ. ಸೊ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಕೈಲಿದ್ದು ಸೊ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮುನ್ನೈತಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಇವತ್ತಿನ ಕಾನ್ಸೆಪ್ಟು ಇಷ್ಟೇ ಗೈಸ್, ಸಿಂಪಲ್ಲು. ಬಿಸ್ನೆಸ್ಸು ಫ್ಯೂಚರ್ನ ಕಾಪಾಡುತ್ತೆ, ಹೌದು 100% ಫ್ಯೂಚರ್ನ ಕಾಪಾಡುತ್ತೆ. ನೀವು ಯಾವ ರೀತಿ ಬಿಸ್ನೆಸ್ನ ಟೈಮ್ ಮಾಡ್ಕೊಂಡು ಬಿಲ್ಟ್ ಮಾಡ್ಕೊಂಡು ಹೋಗ್ತೀರ ಅನ್ನೋದ್ರ ಮೇಲೆ. ಸೊ ಚಿಕ್ಕ ಪುಟ್ಟದಾಗಿ ಯಾವುದೋ ಒಂದು ಅಂಗಡಿ ಮಡಗಿ, ಲೈಕ್ ಏನೋ ಒಂದು ಎಲ್ಲ ಮಿಕ್ಸ್ ಪ್ರಾಡಕ್ಟ್ ಥರ ಮಾಡೋದ್ರ ಬದಲು, ಸೊ ಓಕೆ ನಿಮ್ಮದೇ ಆದ ಯೂನಿಕ್ ಐಡಿಯಾಯಿಂದ ಇನ್ವೆಸ್ಟ್ ಮಾಡಿ, ಅದರದ್ದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ, ಅದರದ್ದೇ ಆದ ಒಂದು ವೆಬ್ಸೈಟ್. ಯಾಕೆ ವೆಬ್ಸೈಟ್ ಹೇಳ್ತಿದ್ದೀನಿ, ಸೋಷಿಯಲ್ ಮೀಡಿಯಾ ಇವಾಗ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಿದೆ. ಸೊ ಸೋಷಿಯಲ್ ಮೀಡಿಯಾ ಯಾವುದೇ ಇದಕ್ಕೂ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡೋಕ್ಕೆ ನೋಡ್ತಾರೆ. ಏಕೆ ಅಂದರೆ ಗೈಸ್, ಇದು ಇವಾಗ ಸಿಂಪಲ್ ದುನಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗಿನ ಕಾಲ. ಸೊ ಲೈಕ್ ಮನೇಲಿ ಕೂತ್ಕೊಂಡು ಪರ್ಚೇಸ್ ಮಾಡಿದ್ರೆ ಡೈರೆಕ್ಟ್ ಮನೆಗೆ ಬಂದು ಅವ್ರ ಹತ್ರ ಬರಬೇಕು, ಆ ಥರ ಕಾಲ ನಡೀತಾ ಇರೋಂಥದ್ದು. ಸೊ ಆದಷ್ಟು ಟ್ರೈ ಮಾಡಿ, ನಿಮಗೆ ತುಂಬ ಫ್ಯೂಚರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಅಂದರೆ ಈ ವಿಡಿಯೋ ಒಳ್ಳೆ ಕಾನ್ಸೆಪ್ಟ್ ಇತ್ತು ಗೈಸ್, ಒಳ್ಳೆ ಯೂನಿಕ್ ಕಾನ್ಸೆಪ್ಟ್ ಇತ್ತು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ವೀಡಿಯೋಸನ್ನು, ಡೈಲಿ ಬರೋ ವೀಡಿಯೋಸನ್ನು ನಿಮಗೆ ಆನ್ ಟೈಮ್ ಅಪ್ಡೇಟ್ ಅಂದರೆ ನೋಟಿಫಿಕೇಷನ್ ಆಗುತ್ತೆ. ಸೊ ಆನ್ ಸ್ಪಾಟ್ ನನ್ನ ವೀಡಿಯೋಸ್ನ ನೀವು ಡೈಲಿ ಅಪ್ಡೇಟಿಂದ ನೋಡ್ಬೋದು ಅಂತ ಹೇಳ್ತಾ ಗೈಸ್, ನನ್ನ ವೀಡಿಯೋ ಪ್ರತಿದಿನ 8 ಗಂಟೆಗೆ ಅಪ್ಲೋಡ್ ಆಗುತ್ತೆ ಟೆನಿ ಕಾಸ್ಟ್ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್, ಸೈನಿಂಗ್ ಆಫ್ ಗೈಸ್.